ನಿನ್ನೆ ತಾನೇ ಬಿಗ್ ಬಾಸ್ ನ ಗ್ರ್ಯಾಂಡ್ ಫಿನಾಲೆ ಮುಗಿತು, ನಿಮ್ಗೆಲ್ರೂ ಕೂಡ ಗೊತ್ತಾಯಿತು. ಸೊ ಹನುಮಂತ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ. ಸೊ ಹನುಮಂತನ ಪರಿಚಯ ಒಳಗಡೆ ನಿಮಗೆ ಎಷ್ಟಿದೆಯೋ ಅಷ್ಟೇ ಗೌತಮಿ ಜಾಧವ್ ಅವರ ಪರಿಚಯನೂ ಕೂಡ ಒಳಗಡೆ ಇರ್ತದೆ. ಗೌತಮಿ ಜಾಧವ್ ಬಿಗ್ ಬಾಸ್ 11ರ ಒಂದು ಮಹಿಳಾ ಸ್ಟ್ರಾಂಗ್ ಸ್ಪರ್ಧಿನಿ ಅಂತಾನೆ ಹೇಳ್ಬೋದು. ಇನ್ನೇನು ಬಿಗ್ ಬಾಸ್ ಫೈನಲ್ ಒಂದು ವಾರ ಬೇಕಾದ್ರೆ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗ್ತಾರೆ. ಮನೆಯಲ್ಲಿ ಪಾಸಿಟಿವ್ ಅಂತಾನೆ ಫೇಮಸ್ ಆದಂತಹ ಗೌತಮಿ ಜಾಧವ್ ಅತ್ಯಂತ ಹೆಚ್ಚಾಗಿ ನಮಸ್ಕಾರ ಮಾಡಿದ್ದು ವನದುರ್ಗಿ ಅನ್ನೋ ಒಂದು ದೇವಿಗೆ. ಪ್ರತಿಯೊಂದು ಆಟದಲ್ಲೂ ವನದುರ್ಗಿಯನ್ನ ನೆನೆಸ್ಕೊಂಡೇ ಆಟವನ್ನ ಆಡ್ತಿದ್ರು. ಈ ಒಂದು ಗೌತಮಿ ಜಾಧವ್ ಅವರ ಮಾವ ಗಣೇಶ್ ಕಾಸರಗೂಡು ಅಂತ ಹೇಳಿ. ಗಣೇಶ್ ಕಾಸರಗೂಡು ಅತ್ಯಂತ ಚಲನಚಿತ್ರ ನಟರಾಗಿದ್ದಾರೆ, ಜೊತೆಗೆ ನಿರ್ದೇಶಕರು ಕೂಡ ಆಗಿದ್ದಾರೆ. ಇವರು ಸಿಕ್ಕಾಪಟ್ಟೆ ಫೇಮಸ್. ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ 40 ವರ್ಷದಿಂದ ಕೆಲಸವನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ರಾಜ್ಕುಮಾರ್ ಅವರ ಕಾಲದಿಂದಲೂ ಕೂಡ ಈಗಿನ ತನಕನೂ ಕೂಡ ಇಂಡಸ್ಟ್ರಿಯಲ್ಲಿ ಇವರದೇ ಆದಂತಹ ಒಂದು ಮರ್ಯಾದೆನ ಉಳಿಸ್ಕೊಂಡು ಬಂದಿದ್ದಾರೆ. ಕಾಸರಗೂಡು ಅನ್ನೋದು ಒಂದು ಊರು. ಸೊ ಗಣೇಶ್ ಕಾಸರಗೂಡು ಅದರಿಂದಾಗಿ ಆ ಹೆಸರನ್ನ ಇಟ್ಕೊಂಡಿರ್ತಾರೆ. ಗಣೇಶ್ ಕಾಸರಗೂಡು ಅವರ ಮಗನೇ ಈ ಅಭಿಷೇಕ್ ಕಾಸರಗೂಡು, ಗೌತಮಿ ಅವರ ಗಂಡ. ಸೊ ಇವರಿಬ್ಬರು ಮದುವೆ ಆಗ್ತಾರೆ, ಗೌತಮಿ ಮತ್ತೆ ಅಭಿಷೇಕ್ ಕಾಸರಗೂಡು. ಗೌತಮಿ ಮರಾಠಿ ಕುಟುಂಬದವರು. ಗಣೇಶ್ ಕಾಸರಗೂಡು ಅವರಿಗೆ ಇದು ಒಂದು ಚೂರುನು ಇಷ್ಟ ಇರಲ್ಲ. ಆದ್ರೂ ಕೂಡ ಮನೆಯಲ್ಲಿ ಒಪ್ಸಿ ಹೇಗೋ ಕಾಡಿ ಬೇಡಿ ಮದುವೆ ಆಗ್ತಾರೆ. ನಂತರ ದಿನಗಳಲ್ಲಿ ಇದು ಸ್ವಲ್ಪ ಅಳಿಸಿತ್ತೇನೋ ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸ್ ಮುಗಿದು ಹೊರಗೆ ಬಂದ ಮೇಲೆ ಇದು ಈಗ ಪಬ್ಲಿಕ್ ಅಲ್ಲಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಜಗಳನೆ ಆಗ್ತಾ ಇದೆ. ಗಣೇಶ್ ಕಾಸರಗೂಡು ಅವರು ಇತ್ತೀಚೆಗೆ ಒಳಗಡೆ ನಮ್ಮ ಗೌತಮಿ ಜಾಧವ್ ಅವರು ಇದ್ದಾಗ ಅವ್ರು ಹೊರಗಡೆ ಬರಬಾರ್ದು ಅಂತ ಹೇಳಿ ಅಭಿಷೇಕ್ ಅವರು ಹೋಗಿ ಒಂದು ಪೂಜೆನ ಮಾಡಿ ಕೊಟ್ಟು ಬಂದಿರ್ತಾರೆ, ವನದುರ್ಗಿಯ ಒಂದು ಪ್ರಸಾದವನ್ನ. ಆಗ ಹೊರಗಡೆ ಬಂದಂತಹ ಅಭಿಷೇಕ್ ಅವರಿಗೆ ಒಂದು ಶಾಕ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಅವತ್ತು ಗಣೇಶ್ ಕಾಸರಗೂಡು ಅವರು ಒಂದು ಪೋಸ್ಟ್ ಅನ್ನು ಹಾಕಿರ್ತಾರೆ, ಅನ್ಯಾಯದ ಬೇಡಿಕೆಯ ಪ್ರಾರ್ಥನೆಯನ್ನ ಮುಲಾಜಿಲ್ಲದೆ ತಿರಸ್ಕರಿಸುವ ನಮ್ಮಮ್ಮ ವನದುರ್ಗಿಗೆ ನಮೋ ನಮಃ ಅಂತ ಹೇಳಿ. ಸೊ ಇದು ಗೌತಮಿ ಅವರಿಗೆ ಡೈರೆಕ್ಟ್ ಆಗಿ ಹೋಗಿ ತಾಗತ್ತೆ. ಇದಾದ ಮೇಲೆ ಈ ಪೋಸ್ಟ್ ಅನ್ನ ಇದಕ್ಕಿದ್ದಾಗೆ ಡಿಲೀಟ್ ಅನ್ನು ಕೂಡ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಅನ್ಸುತ್ತೆ, ಹೋಗ್ಬಿಟ್ಟು ಈಗ ಯಾರು ನಮ್ಮ ಗೌತಮಿ ಅವರ ಗಂಡ ಅವರ ಅಪ್ಪಂಗೆ ಅಂದ್ರೆ ಕಾಸರಗೂಡು ಅವರಿಗೆ, ಗಣೇಶ್ ಕಾಸರಗೂಡು ಅವರಿಗೆ ಹೋಗಿ ಏನೋ ಮಾತುಕತೆಯಲ್ಲಿ ಮುಗಿಸಿ ಅದನ್ನ ಡಿಲೀಟ್ ಅನ್ನ ಮಾಡಿಸಿರ್ತಾರೆ ಅನ್ಸುತ್ತೆ. ಡಿಲೀಟ್ ಆದ ನಂತರ ಗಣೇಶ್ ಕಾಸರಗೂಡು ಅವರು ಇನ್ನೊಂದು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, ಶ್ರಮ ಅರ್ಥವಾದರೆ ಅಪ್ಪ ಅರ್ಥ ಆಗುತ್ತಾನೆ, ಕರುಣೆ ಅರ್ಥ ಆದ್ರೆ ತಾಯಿ ಅರ್ಥ ಆಗ್ತಾಳೆ, ಶುಭಂ ಅಂತ ಹೇಳಿ ಇನ್ನೊಂದು ಹೇಳ್ತಾರೆ. ಸೊ ಗಣೇಶ್ ಕಾಸರಗೂಡು ಅವರ ಅಕೌಂಟ್ ನ ನಾನು ಪೂರ ಚೆಕ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಅಭಿಷೇಕ್ ಹಾಗೂ ಗೌತಮಿ ಇಬ್ಬರ ಫೋಟೋ ಎಲ್ಲೂ ಕೂಡ ಇಲ್ಲ. ಇಬ್ಬರನ್ನು ಕೂಡ ದೂರ ಇಟ್ಟಿರೋ ತರ ಕಾಣಿಸ್ತಾರೆ. ತಮ್ಮ ಕುಟುಂಬ ಜಸ್ಟ್ 4 ಜನ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಸೊ ಅಲೋಕ್ ಅಂತ ಅವರ 2ನೇ ಮಗ ಮತ್ತೆ ಅವರ ಪತ್ನಿ ಹಾಗೆ ಕಾಸರಗೂಡು ಅವರು ಹಾಗೆ ಮಗನ ವೈಫ್ ಕೂಡ ಆ ಫೋಟೋದಲ್ಲಿ ಬರ್ತಾರೆ ಹೊರತು ಅಭಿಷೇಕ್ ಆಗಿರ್ಬೋದು ಗೌತಮಿ ಆಗಿರ್ಬೋದು ಇವರ ಒಂದು ಫೋಟೋದಲ್ಲಿ ಆಗಿರ್ಬೋದು ಅಥವಾ ಇವರ ಯಾವುದೇ ಆದ ಪೋಸ್ಟ್ ಗಳಲ್ಲೂ ಕೂಡ ಇಲ್ಲ. ಸೊ ಗೌತಮಿ ಕಂಡ್ರೆ ಕಾಸರಗೂಡು ಅವರಿಗೆ ಅಥವಾ ಗಣೇಶ್ ಕಾಸರಗೂಡು ಅವರಿಗೆ ಎಲ್ಲೂ ಕೂಡ ಆಗಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅವರಿಗೆ ಬಿಗ್ ಬಾಸ್ಗೆ ಹೋಗೋದು ಕೂಡ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದನ್ನ ಧಿಕ್ಕರಿಸಿ ಹೋಗಿ ಬಂದಂತಹ ಗೌತಮಿಗೆ ಮತ್ತಷ್ಟು ಖಾರವಾಗಿ ಈಗ ಗಣೇಶ್ ಕಾಸರಗೂಡು ಅವರು ಪೋಸ್ಟ್ ನ ಮೂಲಕ ಚುಸ್ತಾ ಇರೋದು ಇಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.